ಚೈತ್ರ, ಅಳ್ಬೇಡಮ್ಮ. ನೀವು ಹೀಗೆ ಅಳ್ತಿದ್ರೆ ಇಲ್ಲೇ ಎಲ್ಲೋ ನಿಮಗೋಸ್ಕರ ಪರಿತಪಿಸ್ತಿರೋ ನಿಮ್ಮ ತಂದೆ ಆತ್ಮ ಕೂಡ ನೋವು ಪಡುತ್ತಮ್ಮ. ನಿಮ್ಮ ತಂದೆ ಅಂತೂ ತುಂಬಾನೇ ಒಳ್ಳೆಯವರು. ಅವರಿಗೆ ನಿಮ್ಮಂತ ಒಳ್ಳೆ ಹೆಣ್ಮಕ್ಳು ಹುಟ್ಟಿದ್ದೀರಾ. ಆದ್ರೆ ಒಳ್ಳೆಯವ್ರಿಗೆ ಅದೃಷ್ಟ ಇರೋದಿಲ್ಲ ಅಂತಾರೆ. ಬಹುಶಃ ನಿಮ್ಮನ್ನ ಹೀಗೆ ಮಧ್ಯದಲ್ಲೇ ಬಿಟ್ಟು ಹೋಗೋದು, ನಿಮ್ ಪ್ರೀತಿನ ಪೂರ್ತಿಯಾಗಿ ಪಡ್ಕೊಳಕ್ಕಾಗದೆ ಇರೋದು, ಅದು ಅವರ ದುರಾದೃಷ್ಟ ಅನ್ಸತ್ತೆ. ದುರಾದೃಷ್ಟ ನಮ್ದು ಮೇಡಮ್. ಅಷ್ಟು ಪ್ರೀತಿಸೋ ಅಪ್ಪನ್ನ ಇಷ್ಟು ಬೇಗ ಕಳ್ಕೊಳ್ಳೋ ಅಮ್ಮ, ಇಲ್ಲಿಗೆ ಈ ಕಾರ್ಯಕ್ರಮ ಪೂರ್ತಿ ಆಯ್ತು. ತಗೊಳ್ಳಿ ನಿಮ್ ತಂದೆಯವ್ರ ಫೋನ್. ಏನು ಆ ಚೈತ್ರ ಇನ್ನೂ ಬಂದಿಲ್ಲ? ಅವಳು ಎಷ್ಟು ಬೇಗ ಬಂದ್ರು ಚಿಕ್ಕೋನ್ ಜೊತೆ ಅವಳನ್ನ ಆದಷ್ಟು ಬೇಗ ಆಚೆ ಕಳಿಸ್ಬಿಡ್ಬೇಕು. ಏನೋ ಈ ಗೆಟಪ್? ಯಾಕಮ್ಮ ಚೆನ್ನಾಗಿಲ್ವಾ? ಸೂಪರ್ ಆಗಿದ್ಯಾ.
ಬೆಳಿಗ್ಗೆ ಎದ್ದು ಕೂಡಲೇ ಗೋವಾದ್ದು ಪಾರ್ಟಿ ಲೈಫ್ ನೆನಪಾಗೋಯ್ತು. ಈಗಿಂದೀಗಲೇ ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಆ ಥರದ ಬಟ್ಟೆ ಹಾಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ. ಏನೋ ಒಂದ್ಬಿಡ, ನೆರವೇರ್ದೇ ಇರೋ ಆಸೆ ಇರುವಾಗ ತೃಪ್ತಿ ಪಡೋದೇ ಚೆನ್ನಾಗಿರುತ್ತೆ. ಇಷ್ಟಕ್ಕೂ ನೀನ್ ಹೆಂಡ್ತಿಯಲ್ಲೋ? ಇದ್ರೆ ದೇವ್ರ ಮನೇಲಿ ಮುಕ್ಕೋಟಿ ದೇವ್ರುಗಳ್ನು ಅವಳ ಪೂಜೆಯಿಂದ 300 ಸಲ ಬೇಡ್ತಾಳೆ. ಇಲ್ಲ ಅಂದ್ರೆ ತುಳಸಿ ಕಟ್ಟೆ ಹತ್ರ ಭೂಮಿ ಬಾಯಿ ಬಿಡೋ ತರ ಪ್ರದಕ್ಷಿಣೆ ಆಗ್ತಾ ಇರ್ತಾಳೆ. ಅದು ಕೂಡ ಆಗದೆ ಹೋದ್ರೆ ನಮ್ಮ ಆನಂದನ ಮದುವೆಗೋಸ್ಕರ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಹಲೋ 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 ಹಲೋ, ಇವಾಗ ಕೇಳಿಸ್ತಾ ಇದೆಯಾ? ನೋಡಿದ್ರಮ್ಮ, ನಾನು ಹೇಳಿದ್ದೆಲ್ಲ ಹೇಗೆ ಸಿಂಕ್ ಆಗ್ತಾ ಇದೆ ಅಂತ. ನೀನ್ ಹೆಂಡ್ತಿನ ಚೆನ್ನಾಗೇ ಸ್ಟಡಿ ಮಾಡಿದ್ಯಾ ಕಣೋ. ಮತ್ತೆ ಸುಮಾರು ವರ್ಷಗಳಿಂದ ಇದೇ ರುಟೀನ್ ನಡೀತಾ ಇರೋದು. ಹಲೋ, ಏನದು ಏನೋ ಹೇಳಿದ್ರಲ್ಲ? ಇವತ್ತು ಆ ಹುಡುಗಿನ ನಿಮ್ ಮನೆಗ್ ಕಳಿಸ್ತಾ ಇದ್ದೀನಿ. ಹೌದಾ? ಸಾಮಾನ್ಯವಾಗಿ ಹುಡುಗಿನ ಡೈರೆಕ್ಟ್ ಆಗಿ ಮನೆಗ್ ಕಳ್ಸಲ್ಲ ರೀ, ಆದ್ರೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತ ನಿಮ್ ಮನೆಗೆ ಕಳಿಸ್ತಾ ಇರೋದು. ಹಾ ಹಾ, ಗೊತ್ತಾಯ್ತು. ನಿಮಗ್ ತುಂಬಾ ಥ್ಯಾಂಕ್ಸ್. ಏನೂ ಇಲ್ಲ, ಆ ಹುಡುಗಿ ಇಲ್ಲಿಗೆ ಬಂದ್ರೆ ನನ್ ಮಗನ್ ಜೊತೆ ನಮ್ ಮನೆಯವರು ಅವಳನ್ನ ನೋಡ್ಬೋದು ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ದೆ. ಇನ್ನೊಂದ್ ವಿಷಯ ಮೇಡಮ್, ಬರೋ ಹುಡುಗಿಗೆ ಜಾಬ್ ಮಾಡೋದು ಇಷ್ಟ ಅಂತೆ. ಅದು ನಿಮ್ಗೆ? ಅಯ್ಯೋ, ನಮಗ್ ಯಾವ ಅಭ್ಯಂತರನೂ ಇಲ್ಲ. ನಮ್ಮ ಆನಂದ್ಗೆ ಜಾಬ್ ಮಾಡೋ ಹುಡುಗಿ, ಸೆಲ್ಫ್ ರೆಸ್ಪೆಕ್ಟ್ ಇರೋಂತ ಹುಡುಗಿ ಅಂದ್ರೆ ತುಂಬಾ ಇಷ್ಟ. ಸರಿ ಮೇಡಮ್, ಇನ್ ಸ್ವಲ್ಪ ಹೊತ್ತಲ್ಲೇ ಆ ಹುಡುಗಿ ನಿಮ್ ಮನೆಗ್ ಬರ್ತಾಳೆ. ಆಗ್ಲಿ, ನಾನ್ ಮಾತಾಡಿದ್ಮೇಲೆ ನಿಮಗ್ ಕಾಲ್ ಮಾಡ್ತೀನಿ. ಯಾರದು ಫೋನಲ್ಲಿ? ನಮ್ಮ ಆನಂದಿಗೆ ಒಂದ್ ಸಂಬಂಧ ನೋಡಿದೀನಿ. ನೀನ್ ಬದ್ಲಾಗಲ್ವೇ? ಯಾಕತ್ತೆ ಹಾಗೆ ಹೇಳ್ತೀರಾ? ನೀನ್ ಸಂಬಂಧ ನೋಡಕ್ ಬಿಡಲ್ಲ, ಆ ದೊಡ್ಡವನು ನಂಗೆ ಈಗ್ಲೇ ಮದ್ವೆ ಬೇಡ ಅಂತ ಹಠ ಹಿಡಿಯೋದ್ ಬಿಡಲ್ಲ. ಅತ್ತೆ, ಇವತ್ತ ಆ ಹುಡುಗಿ ನಮ್ ಮನೆಗ್ ಬರ್ತಾ ಇದ್ದಾಳೆ. ಅದ್ ಎಂತ ಹುಡುಗಿ ಬಂದ್ರು ನಮ್ಮ ಆನಂದ್ ಅಂತೂ ಈ ಮದ್ವೆ ಒಪ್ಪಲ್ಲ. ಏನ್ರಿ ಅಪಶಕನದ ಮಾತುಗಳು? ಆ ಹುಡುಗಿ ಮನೆಗ್ ಬರ್ತಿರೋವಾಗ ನಿಮ್ದೇನ್ರಿ ಈ ವೇಷ? ಮೊದ್ಲು ಹೋಗಿ ಬದಲಾಯಿಸ್ಕೊಳ್ಳಿ. ಮೊದ್ಲು ಬರೋ ಹುಡುಗಿ ಆನಂದಂಗೆ ಇಷ್ಟ ಆಗ್ಬೇಕಲ್ವಾ? ಆ ಹುಡುಗಿ ಆನಂದಿಗೆ ಇಷ್ಟ ಆಗ್ತಾಳೆ ಬಿಡಿ. ಸರಿ, ನಿನ್ನ ಪ್ರಯತ್ನ ನೀನ್ ಮಾಡು, ನಾನು ಬರ್ತೀನಮ್ಮ. ಅಬ್ಬಾ, ಈ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ. ಸ್ವಲ್ಪ ಹೊತ್ತಲ್ಲಿ ಕಳಿಸ್ತೀನಿ ಅಂತ ಹೇಳಿ ಇಷ್ಟು ಬೇಗ ಕಳಿಸ್ಬಿಟ್ರಲ್ಲ. ಬಾಮ್ಮ ಬಾ. ಈಗ ತಾನೇ ನಿನ್ ಬಗ್ಗೆ ಮಾತಾಡ್ತಾ ಇದ್ದೆ, ಅಷ್ಟ್ರೊಳಗ್ ಬಂದ್ಬಿಟ್ಟೆ ನೀನು. ಹೇಗ್ ಬಂದೆ ಅಮ್ಮ? ಬಸ್ಸಲ್ಲಿ. ಅಯ್ಯೋ, ಬಸ್ಸಲ್ಲಿ ಬಂದಿಯಾ? ಹಾ, ಒಂದ್ ಮಾತು ಹೇಳಿದ್ರೆ ನಮ್ ಕಾರ್ನ ಕಳಿಸ್ಕೊಡ್ತಿದ್ದೆ ಅಲ್ಲ. ಬಾಮ್ಮ, ಒಳಗ್ ಹೋಗಿ ಮಾತಾಡೋಣ. ಬಾ ಬಾಮ್ಮ, ಕೂತ್ಕೋ ಕೂತ್ಕೋ ಕೂತ್ಕೋ. ನಾನ್ ಯಾರು ಅಂತ ನೋಡ್ತಾ ಇದೀಯಲ್ಲ? ಹಾ, ಲೋ ರವಿ, ಬಾಯಿಲ್ಲಿ. ಏನಮ್ಮ? ಅಲ್ಲಿ ನೋಡು, ನೀನ್ ಹೆಂಡತಿ ನಮ್ ಮನೆಗ್ ಬರೋ ಫಿಸಿಯೋಥೆರಪಿ ಡಾಕ್ಟರ್ನ ಹಿಡ್ಕೊಂಡು ಮದ್ವೆ ಹುಡುಗಿ ಅನ್ಕೊಂಡಿದ್ದಾಳೆ. ನಾನು ಆನಂದ್ ಅವ್ರ ಅಮ್ಮ. ಓ ನಮಸ್ಕಾರ ಮೇಡಮ್, ನನ್ನ ಹೆಸರು ಚೈತ್ರ. ಅಬ್ಬಾ, ದೊಡ್ಡೋರಂದ್ರೆ ಎಷ್ಟು ಗೌರವ, ಎಷ್ಟು ವಿನಯ ಅಮ್ಮ ನಿಂಗೆ. ಇರೋ, ಹೇಳ್ಬಿಟ್ಟು ಬರ್ತೀನಿ. ಐ ನಿಂತ್ಕೊಳ, ತಮಾಷೆ ನೋಡು. ನಿನ್ ಕ್ವಾಲಿಫಿಕೇಶನ್ ಏನಮ್ಮ? ಫಿಸಿಯೋಥೆರಪಿ ಮಾಡಿದೀನಿ. ಚೆನ್ನಾಗಿ ಓದ್ಕೊಂಡಿದ್ಯಾ. ನಮ್ಮ ಆನಂದ್ ಕೂಡ ಚೆನ್ನಾಗಿ ಓದಿದಾನೆ. ನಿನಗೆ ಅಡಿಗೆ ಮಾಡಕ್ ಬರುತ್ತಲ್ವಾ? ನಾನು ಫಿಸಿಯೋಥೆರಪಿ ಡಾಕ್ಟರ್ ಮೇಡಮ್. ಹಾ ಹಾ, ನನಗೆಲ್ಲ ವಿಷಯ ಹೇಳಿದ್ದಾರೆ. ನೀನ್ ಜಾಬ್ ಮಾಡೋದ್ರಿಂದ ನನಗೆ ಯಾವುದೇ ಅಭ್ಯಂತರ ಇಲ್ಲ. ಅಯ್ಯೋ ಹಾಗಲ್ಲ, ನಿನಗ್ ನಮ್ಮ ಮನೇಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ನಿನ್ನ ನಾವೆಲ್ಲರೂ ಚೆನ್ನಾಗಿ ನೋಡ್ಕೋತೀವಿ. ನಾನು ನಿಮ್ಮೆಲ್ರೂ ಚೆನ್ನಾಗಿ ನೋಡ್ಕೊಳ್ಳೋಕೆ ಬಂದಿರೋದು. ಒಳ್ಳೇದೇ ಅಮ್ಮ. ನಾನು ಎಂತ ಹುಡುಗಿನ ಹುಡುಕ್ತಾ ಇದ್ನೋ, ಥೇಟ್ ಅದೇ ತರ ಇದೆಯಾ ನೀನು. ಕಂದ ಆನಂದ್, ಇಲ್ಲಿಗ್ ಬಾ. ಆ ಹುಡುಗಿ ನೋಡು.
ಸರಸ್ವತಿ ಅಂತ ನಮಗೆ ಗೊತ್ತಿರೋರು ಈ ಹುಡುಗಿನ ಕಳ್ಸಿದ್ದಾರೆ. ಅಮ್ಮ 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 ನೋಡು, ದಂತದ ಬೊಂಬೆ ತರ ಇದ್ದಾಳೆ. ನನಗಂತೂ ತುಂಬಾ ಇಷ್ಟ ಆಗಿದ್ದಾಳೆ. ನಿನ್ ಜೋಡಿಯಾಗಿ ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ನಿಮ್ಮಿಬ್ರು ಈಡು ಜೋಡಿ ಹೇಳ್ ಮಾಡಿಸ್ದಾಗಿರುತ್ತೆ. ಅಮ್ಮ ಅಮ್ಮ ಸ್ವಲ್ಪ ಸೈಲೆಂಟ್ ಆಗಿರ್ತೀಯಾ? ಸುಮ್ನಿರು ನೀನು. ನೀನ್ ಆ ಹುಡುಗಿನ ಬೇಡ ಅಂದ್ರೆ ನಾನಂತೂ ಸುಮ್ನೆ ಇರಲ್ಲ. ಅದ್ ಹಾಗಲ್ಲಮ್ಮ. ಆ ಹುಡುಗಿ ಇಷ್ಟ ಆದ್ಲು ಅಂತ ಹೇಳೋದ್ ಬಿಟ್ಟು ನೀನ್ ಬೇರೆ ಏನೂ ಮಾತಾಡ್ಬೇಡ. ಅಮ್ಮ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ನೀನೀಗ ಯೋಚನೆ ಮಾಡೋದ್ ಏನೂ ಇಲ್ಲ ಕಣೋ. ನಾನ್ ಹೇಳೋದ್ ಕೇಳಮ್ಮ. ಅವಳು ಇಷ್ಟ ಆದ್ಲು ಅಂತ ಹೇಳ್ಬೇಕಷ್ಟೇ ನೀನು. ಅವಳು ನೀನ್ ಅನ್ಕೊಂಡಿರೋ ಹುಡುಗಿ ಅಲ್ಲಮ್ಮ. ಅವಳು ನಮ್ಮ ಮನೆಗೆ ಬಾಮಗೆ ಟ್ರೀಟ್ಮೆಂಟ್ ಕೊಡಕ್ ಬಂದಿರೋ ಫಿಸಿಯೋಥೆರಪಿ ಡಾಕ್ಟರ್. ಇವತ್ತೇ ಜಾಬ್ಗೆ ಜಾಯ್ನ್ ಆಗಿದ್ದು. ಇವತ್ತಿಂದ ಇಲ್ಲೇ ಇದ್ದು ಬಾಮಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಯ್ಯೋ ಸಾರಿ ಅಮ್ಮ, ಏನು ಅನ್ಕೋಬೇಡ. ನಾನೇ ತಪ್ಪಾಗಿ ತಿಳ್ಕೊಂಡೆ. ಪರವಾಗಿಲ್ಲ ಮೇಡಮ್. ಚೈತ್ರ ಅವರೇ, ನೀವೇನ್ ತಪ್ಪು ತಿಳ್ಕೊಬೇಡಿ. ಇಟ್ಸ್ ಓಕೆ, ನಾನೇನು ಅನ್ಕೊಂಡಿಲ್ಲ. ಸರಿ ಬಾಮ. ಏನಾನಂದ್? ನಿನ್ಗೋಸ್ಕರ ಡಾಕ್ಟರ್ ಬಂದಿದ್ದಾರೆ. ಹೋಗಿ ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳಿ. ಈ ಹುಡುಗಿ ಕೂಡ ಚೆನ್ನಾಗಿದ್ದಾಳಲ್ವಾ? ಅಮ್ಮ ಏನಮ್ಮ ಇದೆಲ್ಲ? ನನ್ಗೋಸ್ಕರ ಯಾವ ಹುಡುಗಿನೂ ನೋಡ್ಬೇಡಿ ಪ್ಲೀಸ್. ಅದ್ ಹಾಗಲ್ಲ, ನಾನು ಸರಸ್ವತಿ ಅವರಿಗೆ ಮಾತು ಕೊಟ್ಟಿದ್ದೀನಿ. ಇದೊಂದು ಹುಡುಗಿನ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಾನು ಯಾವ ಹುಡುಗಿನೂ ನೋಡಲ್ಲ. ದಯವಿಟ್ಟು ಯಾರನ್ನೂ ಬರೋದು ಬೇಡ ಅಂತ ಹೇಳಮ್ಮ. ಮದುವೆಗೆ ನನಗೆ ಸ್ವಲ್ಪ ಟೈಮ್ ಬೇಕಮ್ಮ. ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೊಮ್ಮ. ಗಟ್ಟಿಗೆ ಇದೆಯಾ? ಒಟ್ನಲ್ಲಿ ಜಾಬ್ ಹಿಡ್ಕೊಂಡೆ. ನಿನ್ನ ಅದೃಷ್ಟ ಚೆನ್ನಾಗಿದೆ. ಇಲ್ಲ ಅಂದ್ರೆ ರೋಡಲ್ಲಿ ನನ್ನ ಕಾಲ್ ಏಟಾಗೋದು ಅಂದ್ರೆ ಏನು, ನೀನ್ ಟ್ರೀಟ್ಮೆಂಟ್ ಕೊಡೋದು ಅಂದ್ರೆ ಏನು, ಆ ನೋವು ಹೋಯ್ತು ಅಂದ್ರೆ ಏನು, ಎಲ್ಲದಕ್ಕೂ ಕಾಲ ಕೊಡ್ ಬಂದಿತ್ತು. ಆದ್ರೆ ಕಾಲ ಯಾವಾಗ್ಲೂ ಕೊಡ್ ಬರಲ್ಲ. ಜ್ಞಾನ ಪ್ರತಿ ಸರಿನೂ ಉಪಯೋಗಕ್ಕೆ ಬರಲ್ಲ. ಅಜ್ಜಿ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣವಾ? ಈಗ ಟ್ರೀಟ್ಮೆಂಟ್ ಮಾಡ್ಬೇಕಾಗಿರೋದು ನನ್ಗಲ್ಲ, ನಿಮ್ಗೆ ಅಲ್ವಾ ಲೆಗ್ಮೆಂಟ್ ಪ್ರಾಬ್ಲಮ್ ಇರೋದು. ನನ್ಗಿಂತ ಅರ್ಜೆಂಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೇಕಾಗಿರೋ ಪೇಷಂಟ್ ಇನ್ನೊಬ್ರಿದ್ದಾರೆ. ಯಾರಜ್ಜಿ? ವಿರಾಜ್. ನಾನು ನಿಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಂದಿರೋದು. ನೀನು ಮನೇಲಿ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಿದ್ಯಾ? ಮನೇಲಿ ಯಾರಿಗೆ ಏನಾದ್ರೂ ನೀನೇ ಟ್ರೀಟ್ಮೆಂಟ್ ಕೊಡ್ಬೇಕು. ಫಸ್ಟ್ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಜ್ಜಿ. ಇವಾಗ ನನ್ಗೆ ಟ್ರೀಟ್ಮೆಂಟ್ ಬೇಕು, ವಿರಾಜ್ಗೆ ಬೇಕೇ ಬೇಕು. ನೀನ್ ಮೊದ್ಲು ಅವನ್ಗೆ ಟ್ರೀಟ್ಮೆಂಟ್ ಮಾಡು. ಪಾಪ ನೋವಿಂದ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ನೀನ್ ಯಾವಾಗ ಬರ್ತೀಯೋ ಅಂತ ದಾರಿ ಕಾಯ್ತಿದ್ದಾನೆ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಹೋಗು. ಹೋಗೆ ಹೋಗು. ನನ್ ಮೊಮ್ಮಗ ನಿನ್ನ ಇಲ್ಲಿಂದ ಓಡೋಗೋ ತರ ಮಾಡ್ತಾನೆ. ದೇವ್ರೆ, ನಾನ್ ಯಾರನ್ನ ಭೇಟಿ ಆಗ್ಬಾರ್ದು ಅನ್ಕೊಂಡು ಅವನೇ ಪ್ರತಿದಿನ ಭೇಟಿ ಮಾಡೋ ಹಾಗೆ ಮಾಡ್ತಿದ್ಯಲ್ಲ. ಇವನಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ಲಿ? ನಾನು ಕೊಡಲ್ಲ. ಇವನ್ ಎಷ್ಟು ದೊಡ್ಡ ರಾಕ್ ಆದ್ರೂ ಸರಿ, ಈಗ ಇವನೇ ನನ್ ರೋಗಿ. ನಾನು ಇವನ್ಗೆ ಟ್ರೀಟ್ಮೆಂಟ್ ಕೊಡಕ್ ಬಂದಿರೋ ಥೆರಪಿ ಡಾಕ್ಟರ್ ಅಷ್ಟೇ. ಹಲೋ, ಹಲೋ,
ಏನ್ ಇವ್ನು ಹೀಗ್ ಮಲ್ಗಿದಾನೆ? ಹಲೋ, ಎಕ್ಸ್ಕ್ಯೂಸ್ ಮೀ. ಇವನೇನು ನಿದ್ದೆ ಮಾಡ್ತಿದ್ದಾನ? ಹೀಗ್ ಕೂಡ ನಿದ್ದೆ ಮಾಡ್ತಾರಾ? ನೈಟ್ ಕುಡ್ದಿದ್ದು ಇಳ್ದಿರಲ್ಲ, ತೇಲಾಡ್ತಿದ್ದಾನೆ. ಇವನು ಹಾಡ್ತಾರನೆ, ಇವನು ತೂಕಡಿಸ್ತಾ ಇದ್ದಾನೆ. ವೇಸ್ಟ್ ಫೆಲೋ. ಹಲೋ ಹಲೋ ಹುಡುಗ, ಏಳು ಅಂತಿಲ್ವಾ? ಏಳು. ಓ ಎದ್ದೇಳು. ಚೀಚಿ ಚೀಚಿ, ಇವನಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡೋದು? ಮಲ್ಕೋ, ಚೆನ್ನಾಗಿ ಮಲ್ಕೋ. ಇಷ್ಟು ಬೇಗ ಟ್ರೀಟ್ಮೆಂಟ್ ಮುಗ್ದೋಯ್ತಾ? ಇಲ್ಲ ಅಜ್ಜಿ, ವಿರಾಟ್ ಸರು ಮಲ್ಕೊಂಡಿದ್ದಾರೆ. ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ. ಮಲ್ಕೊಂಡಿದ್ದಾನಾ? ಎಲ್ಲಿ ನೋಡು. ಪಾಪ ಮಗು, ಶೋಲ್ಡರ್ ನೋವು ಅಂತ ಒದ್ದಾಡ್ತಿದ್ರೆ ಟ್ರೀಟ್ಮೆಂಟ್ ಮಾಡದೆ ಬಂದ್ಬಿಟ್ಟಿದ್ಯಾ? ಅಜ್ಜಿ, ಒಂದ್ ಕೆಲ್ಸ ಮಾಡೋಣವಾ? ನಿಮಗ್ ಫಸ್ಟ್ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ವಿರಾಟ್ ಸರ್ಗೆ ಮಾಡೋಣವಾ? ಫಸ್ಟು ನಿನ್ಗೆ ಟ್ರೀಟ್ಮೆಂಟು. ಅಜ್ಜಿ, ಅಂದ್ರೆ ಐ ಮೀನ್ ವಿರಾಜ್ಗೆ ಫಸ್ಟ್ ಟ್ರೀಟ್ಮೆಂಟ್, ಆಮೇಲೆ ನಂಗೆ. ಗೋ ಅಜ್ಜಿ. ಕಂಟು ಪೂರ್ತಿ ಕುಡ್ದು ಹೀಗ್ ಮಲ್ಗೋ ಬದ್ಲು ಲಿಮಿಟೆಡ್ ಆಗಿ ಕುಡಿಬೋದಲ್ಲ. ಇವನಿಗೆ ಟ್ರೀಟ್ಮೆಂಟ್ ಮಾಡೋದು ನನ್ನ ಕರ್ಮ ಅಲ್ಲ, ಅಲ್ಲ ನನ್ನ ಧರ್ಮ. ವಾ, ಸೂಪರ್ ಬೇಬ್ಸ್. ಓಹ್, ಈ ಪೇನ್ ಕಿಲ್ ಮಾಡೋದಕ್ಕೆ ನಿನ್ ಕೈಯಲ್ಲಿ ಮಾತ್ರ ಸಾಧ್ಯ. ಒಂಚೂರ್ ಕೆಳಗಡೆ ಬೇಬ್ಸ್. ಒಂಚೂರ್ ಲೆಫ್ಟು, ಪಕ್ಕದಲ್ಲಿ, ಈ ಕಡೆ, ಆ ಕಡೆ, ಕೆಳಗೆ, ಮೇಲೆ, ಆ ಕಡೆ ಅಲ್ಲ ಈ ಕಡೆ, ಮೇಲೆ, ಈ ಕಡೆ ಅಲ್ಲ ಆ ಕಡೆ, ಕೆಳಗೆ. ನಿನ್ ಕೈಯಲ್ಲಿ ಏನೋ ಒಂಥರ ಮ್ಯಾಜಿಕ್ ಇದೆ.